ಹಾಯ್ ಎಲ್ರಿಗೂ. ಇವತ್ತು ಸಾನು ಬರ್ಡೇ. ಸಾನು ಆಗಲೇ ಎದ್ದು ಟಿ ವಿ ನೋಡ್ತಾ ಕೂತಿದ್ದಾಳೆ. ಸ್ಕೂಲ್ ಇಲ್ದಲೇ ಇದ್ದಾಗ ಬೇಗ ಎದ್ದೇಳ್ತಾಳೆ. ಸ್ಕೂಲ್ ಇದೆ ಎದ್ದೇಳೆ ಅಂದರೆ ಏನು ಮಾಡಿದ್ರು ಎದ್ದೇಳಲ್ಲ. ಬನ್ನಿ ವಿಶ್ ಮಾಡೋಣ ಸಾನುಗೆ. ಹ್ಯಾಪಿ ಬರ್ಡೇ. ಯಾಕೆ ಎದ್ದೆ ಇಷ್ಟು ಬೇಗ? ನಿದ್ದೆ ಬರ್ತಿರ್ಲಿಲ್ವಂತೆ. ಸ್ಕೂಲ್ ಇದ್ದಾಗ ಬೇಗ ಎದ್ದ ಅಂದರೆ ಎದ್ದೇಳಲ್ಲ. ಜಾಸ್ತಿ ಬೇಗ ಹ್ಞೂ, ಸ್ಕೂಲ್ಗೆ ಹೋಗೋಕ್ಕಿಂತ ಇವಾಗಿನ್ನೂ ಟೈಮ್ ಇಷ್ಟು. ಇನ್ನು 7 ಗಂಟೆ ಇವಾಗ ಎದ್ದಿದ್ದಾಳೆ. ಸ್ಕೂಲ್ ಇದ್ದಾಗ 8 ಗಂಟೆಗೆ ಎಬ್ಬಿಸ್ತೀನಿ, ಹಂಗಾದ್ರೂ ಎದ್ದೇಳೋದಿಲ್ಲ. ಇವತ್ತಿನ್ನು 7 ಗಂಟೆಗೆ ಎದ್ದು ಕೂತಿದ್ದಾಳೆ. ಇದಕ್ಕಿಂತ ಇನ್ನೂ ಸ್ವಲ್ಪ ಟೈಮಿಗೆ ಸ್ಕೂಲ್ ಇದ್ದಾಗ ಎತ್ತಿಸ್ತಿದ್ದೆ. ಯಾಕಿದೆ ಇಷ್ಟು ಬೇಗ? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ವೆ. ಅಪ್ಪ ಮಂಗೈತಲ್ಲ. ಬರ್ತಡೇ ಅಲ್ವಾ, ನಿದ್ದೆ ಬರ್ತಾ ಇಲ್ಲ ಅವಳಿಗೆ, ಅದಕ್ಕೆ ಬೇಗ ಎದ್ದಿದ್ದಾಳೆ. ಖುಷಿ ಆಯ್ತು, ಕೇಕ್ ಎಲ್ಲ ತಿಂತೀನಿ. ಅದೇ ಅದಕ್ಕೆ ನಿದ್ದೆ ಬಂದಿಲ್ಲ ಅಲ್ವಾ? ಕೇಕ್ ಕನಸು. ಜಾಮೂನ್ ಮಾಡೋಣ ನಿಂಗೆ ಅಂತ. ಜಾಮೂನ್ ಬೇಕಂತೆ ಸಾನುಗೆ. ಜಾಮೂನ್ ಮಾಡಬೇಕು. ಫಸ್ಟು ತಿಂಡಿ ಎಲ್ಲ ಮಾಡಿ ಆಮೇಲೆ ಅವ್ಳ ಕೆಲಸ ಅವರಪ್ಪ ಬರೋ ಅಷ್ಟರೊಳಗೆ ತಿಂಡಿ ಅಡುಗೆ ಎಲ್ಲ ಮುಗಿಸಿ ಆವಾಗ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು ಹೆಂಗಾಗುತ್ತೆ ಅಂತ. ಇವತ್ತು ತಿಂಡಿಗೆ ಚಿತ್ರಾನ್ನ ಮತ್ತು ಜಾಮೂನ್ ಮಾಡಿದೆ. ಸಾನುಗೆ 2 ಇಷ್ಟ. ಇವರು ಟೈಮ್ ಆಗುತ್ತೆ ಅಷ್ಟರೊಳಗೆ ಹೋಗಿ ಕೇಕ್ ತೊಗೊಬಂದುಬಿಡೋಣ ಬಾ, ಆಮೇಲೆ ಬೇಕಿದ್ರೆ ಮಿಕ್ಕಿದ ಕೆಲಸ ಮಾಡ್ಕೊಳ್ಳುವಂತೆ ಅಂತ ಹೇಳಿದ್ರು. ಕೇಕ್ಗೆ ನೆನ್ನೆನೇ ಆರ್ಡ್ರ್ ಕೊಟ್ಟು ಬಂದಿದ್ರು ಇವರು. ನೆನ್ನೆ ಬೆಳಗ್ಗೆನೂ ಆರ್ಡ್ರ್ ಕೊಟ್ಟಿದ್ರು. ಇದಿಷ್ಟ ಆಯ್ತು. ಅದು ಚೆನ್ನಾಯ್ತಲ್ಲ. ಎಷ್ಟು ಜನದ ಬರ್ತಡೇ ಇದೆ ನೋಡಿ ಇವತ್ತು. ಇಲ್ಲೊಂದು ಅಲ್ಲೊಂದು 3 ನಿನ್ನೊಂದು 4, ಇಲ್ಲೊಂದು ಇದೆಯಲ್ಲ 5. ಸಣ್ಣ ನಿನ್ನ ಕೇಕ್ ಥರ ಸೇಮ್ ಕಲರ್ ಚೇಂಜ್, ಸ್ಕೈ ಬ್ಲೂ ನನ್ನ ಫೇವ್ರೆಟ್ ಕಲರ್. ನಿನ್ನ ಫೇವ್ರೆಟ್ ಕಲರ್ ಪಿಂಕ್. ನಾವು ನಮ್ಮ ಬರ್ಡೇಲಿ ಫೋಟೋ ಫ್ರೇಮ್ದು ಕೇಕ್ ಮಾಡಿಸಿದ್ವಲ್ಲ, ಸೊ ಹಾಗಾಗಿ ಅವಳು ನನಗೂ ಅದೇ ಥರದ್ದು ಬೇಕು ಅಂತ ಹೇಳಿದ್ಲು. ಅದು ಲಾಸ್ಟ್ ಇಯರ್ ಬರ್ಡೇ ದಿನ ತೆಗ್ದಿದ್ದು ಫೋಟೋ, ಅದನ್ನೇ ಕೇಕ್ ಮಾಡಿಸಿದ್ವಿ. ಮನೆಗೆ ಬಂದು ಅವ್ರು ನಮ್ಮನ್ನ ಮನೆಗೆ ಬಿಟ್ಟು ಅವರು ಡ್ಯೂಟಿಗೆ ಹೋದರು. ಬಲೂನ್ಸು, ಹ್ಯಾಪಿ ಬರ್ಡೇ ವರ್ಡ್ಸು, ಇನ್ನು ಸ್ಟಿಕ್ಕರ್ಸ್ಗಳು ಎಲ್ಲ ತೊಗೊಬಂದಿದ್ರು. ಸುಮಾರು ತೊಗೊಬಂದಿದ್ರು. ಮೊನ್ನೆನೇ ತೊಗೊಬಂದಿದ್ರು. ಅವ್ರು ಬರೋಷ್ಟರೊಳಗೆ ಸ್ವಲ್ಪ ಡೆಕೋರೇಷನ್ ಮಾಡೋಣ ನಾವು, ನಮಗೆ ಗೊತ್ತಿರೋವಷ್ಟು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ವಿ. ಇವತ್ತು ಬರ್ಡೇ ಆದ್ರೂ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಯಾಕೆಂದರೆ ನಮಗಿಲ್ಲಿ ಯಾವುದೂ ದೇವಸ್ಥಾನ ನಿಯರ್ ಇಲ್ಲ. ಇಲ್ಲೆಲ್ಲೋ ಒಂದಿದೆ, 40 ಕಿಲೋಮೀಟರ್ ಏನೋ ದೂರ ಇದೆಯಂತೆ. ಅಷ್ಟು ದೂರ ಹೋಗೋವಷ್ಟು ಅವ್ರಿಗೂ ಟೈಮ್ ಇರಲಿಲ್ಲ ಕರ್ಕೊಂಡು ಹೋಗೋವಷ್ಟು. ಅದಕ್ಕೆ ಸುಮ್ಮನೆ ಆದ್ವಿ, ಇನ್ನೊಂದು ದಿನ ಹೋಗೋಣ ಅಂತ. ನಮಗೆ ಗೊತ್ತಿರೋವಷ್ಟು ರೆಡಿ ಮಾಡಿದ್ದೀವಿ. ಗೊತ್ತಿರೋವಷ್ಟು ಅಂದರೆ ಅದು ವಾಲ್ ಮೇಲೆಲ್ಲ ಅಂಟಿಸ್ಬೇಕು, ಅದು ಬಲೂನ್ಸು ನನಗೆ ಇಟ್ಕಲ್ಲ. ಸೊ ಹಾಗಾಗಿ ಅಷ್ಟು ಮಾತ್ರ ಮಾಡಿದೆ. ಅವ್ರು ಬಂದು ಮಿಕ್ಕಿದೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿದರು. ಇನ್ನೂ ಜಾಸ್ತಿ ಬಲೂನ್ಸು ಮತ್ತು ಕಲರ್ ಪೇಪರ್ಸು ಅದೆಲ್ಲ ಇತ್ತು. ಅಷ್ಟೊಂದೆಲ್ಲ ಏನಕ್ಕೆ, ಒಂದು ಸ್ವಲ್ಪ ಜಾಸ್ತಿ ಗ್ರ್ಯಾಂಡಾಗಿ ಅನಿಸುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಟೆ. ಮತ್ತು ಅಲ್ಲಿ ಅಂಟ್ಸೋಕ್ಕೆ ಜಾಗನೂ ಅಷ್ಟು ಇರಲಿಲ್ಲ ಅಲ್ವಾ, ಅದೇ ಎದ್ದು ಕಾಣುತ್ತೆ ಅಂತ ಅಂದ್ಬಿಟ್ಟು ಎತ್ತಿಟ್ಟೆ. ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ಹಾಗಾಗಿ ನಾನು ಸಾನುನ ರೆಡಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೆ. ಸಾನು ಬೆಸ್ಟ್ ಫ್ರೆಂಡ್ ಇಲ್ಲದೆ ಸಾನು ಬರ್ಡೇ ಹೇಗೆ ಮಾಡೋದು ಅಂತ ಸುಮೆಂತ ಫ್ಯಾಮಿಲಿನ ಇನ್ವೈಟ್ ಮಾಡಿದ್ವಿ, ಹಾಗೂ ಆಂಟಿ ಅಂಕಲ್ನ ಇನ್ವೈಟ್ ಮಾಡಿದ್ವಿ. ಸಾನು ರೆಡಿ ಆದ್ಲು, ನಾವು ಕೂಡ ರೆಡಿ ಆದ್ವಿ. ಸಾನು ನಾನು ಡೆಕೋರೇಷನ್ ಮಾಡೋಣ ಅಂತ ಫಸ್ಟೇ ಎಲ್ಲ ಸ್ನಾನ ಮಾಡಿ ನಾನು ಆಗಲೇ ಬಟ್ಟೆ ಹಾಕ್ಕೊಂಡಿದ್ದೆ. ಸುಮೆಂತ ಫ್ಯಾಮಿಲಿಯವರು ನಮ್ಮ ಊಟ ತಿನ್ನೋದಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಅಂತ ಫ್ರೂಟ್ಸು, ಫ್ರೆಂಚ್ ಫ್ರೈಸು, ಬಜ್ಜಿ, ಪಾಯಸ, ಜಾಮೂನು, ಚಾಕ್ಲೇಟ್ಸು, ಜ್ಯೂಸು ಎಲ್ಲನೂ ತೊಗೊಬಂದಿದ್ವಿ ಮತ್ತು ಮಾಡಿದ್ವಿ ಮನೇಲೂ ಕೂಡ. ಸುಮೆಂತಾಗೆ ಒಬ್ಬಳು ಸಿಸ್ಟರು, 2 ಬ್ರದರ್ಸ್ ಇದ್ದಾರೆ. ಇವನು ಬಂದು 4th ಸ್ಟ್ಯಾಂಡರ್ಡ್. ನಾನು ಅವನು ಒಂದೇ ಹೈಟ್ ಇದ್ದೀವಿ. ಇಲ್ಲೆಲ್ಲನ ಹಂಗೆ ಸ್ವಲ್ಪ ಹೈಟ್ ಜಾಸ್ತಿ. ಸುಮೆಂತನ ಅಬ್ಸರ್ವ್ ಮಾಡಿ, ಸಾನುಗಿಂತ ಸುಮೆಂತ ಹೈಟ್ ಇದ್ದಾಳೆ. Happy birthday. Thank you. I'll take your cat. Okay. Thank you.
ಎಲ್ಲರೂ ಬಂದರು, ಎಲ್ಲರಿಗೂ ಸಾನು ಚಾಕ್ಲೇಟ್ಸ್ ಕೊಟ್ಟರು, ಅವರು ಎಲ್ಲ ವಿಶ್ ಮಾಡಿದ್ರು. ಆಂಟಿ ನಮಗಾಗಿ ಎಲ್ಲರೂ ಸೇರಿದ್ವಲ್ಲ ಅಂತ ಹೇಳಿ ಸ್ಯಾಂಡ್ವಿಚ್ ಮಾಡ್ಕೊಬಂದಿದ್ದಾರೆ. ಇವರು ಸುಮಿಂತ ಅವ್ರ ಮದರು. God bless you. ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸು ಕನಸಿನಲ್ಲಿ ನಿನ್ನ ಕನಸಿನಲ್ಲಿ ಇರಲಿ ಅವರೆಲ್ಲ ಅವ್ರ ಸ್ಟೈಲಲ್ಲಿ ವಿಶ್ ಮಾಡಿದರು. ಕೇಕ್ ಕಟ್ ಮಾಡಬೇಕಾದ್ರೆ ನಮ್ಮ ಕನ್ನಡ ಸಾಂಗ್ ಹಾಕ್ಕೊಂಡು ಬರ್ತ್ಡೇ ಸಾಂಗ್ ಹಾಕ್ಕೊಂಡು ಕೇಕ್ ಕಟ್ ಮಾಡ್ತಿದ್ರೆ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ನಮ್ಮ ಕನ್ನಡ ಸಾಂಗ್ನೂ ಕೂಡ ಆ್ಯಡ್ ಮಾಡಿದೆ. ಯಾಕೆ ಅಂತ ಗೊತ್ತಿಲ್ಲ, ಇವನು ಯಾಕೋ ಇದಕ್ಕಿದ್ದಂಗೆ ಸೈಲೆಂಟ್ ಆದ. ನಾವೆಲ್ಲ ಒಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರೆ ಇವನು ಹೊರಗಡೆ ಒಬ್ಬ ಕೂತ್ಕೊಂಡು ಊಟ ಮಾಡ್ತಾಯಿದ್ದ. ನಾನು ಈ ಸಲ ಯಾರೂ ಇಲ್ಲ ಸಾನು ಬರ್ಡೇಗೆ, ನಾವು ಮಾತ್ರ ಅಲ್ಲ ಅಂತ ಅಂದ್ಕೊತಿದ್ದೆ. ಇವರೆಲ್ಲ ಬಂದಿದ್ದು ತುಂಬ ಖುಷಿಯಾಯಿತು. ಇಷ್ಟು ಜನ ಸೇರ್ತೀವಿ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ಸುಮಿಂತ ಈಗಾಗಲೇ ಒಂದು 2 ಸಲ ಬಂದಿದ್ದಾಳೆ ನಮ್ಮ ಮನೆಗೆ. ಅವಳಿಗೆ ಸ್ವೀಟ್ ಅಂದರೆ ಇಷ್ಟ. ಸೊ ಹಾಗಾಗಿ ಅವಳಿಗೆ ಸ್ವೀಟ್ಸ್ ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ. ಬರ್ಡೇ ಪಾರ್ಟಿ ಎಲ್ಲ ಮುಗೀತು. ಅವ್ರನ್ನೂ ಎಲ್ಲ ಮನೆಗೆ ಕಳಿಸಿದ್ವಿ. ರವಿನೂ ಡ್ಯೂಟಿಗೆ ಹೊರಟರು. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಇವಾಗ. ಸಾನು ಬರ್ಡೇಗೆ ಯಾರ್ಯಾರೆಲ್ಲ ವಿಶ್ ಮಾಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಸಾನು ಬರ್ಡೇ ಯಾವಾಗಲೂ ಸಿಂಪಲ್ಲಾಗೇ ಇರುತ್ತೆ, ಈ ಸಲನೂ ಹಾಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ನನಗಿದೇನೆ ತುಂಬ ದೊಡ್ಡ ಗ್ರ್ಯಾಂಡಾಗಿ ಬರ್ಡೇ ಮಾಡಿದಷ್ಟೇ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.